ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಹೆಸರು ಬಿ ಬೋರೇಶ್ ಅಂತೇಳಿ, ಹೊಸದುರ್ಗ ತಾಲೂಕು ರೈತ ಸಂಘದ ಅಧ್ಯಕ್ಷ, ಚಿತ್ರದುರ್ಗ ಜಿಲ್ಲೆ ಜನಜಾಗೃತಿ ವೇದಿಕೆಯ ಸದಸ್ಯ. ಈಗಾಗಲೇ ಇಡೀ ರಾಜ್ಯದಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಮುಖಾಂತರ 1982ರಲ್ಲಿ ಸಂಸ್ಥೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನರ ಬದುಕು ಯಾವ ರೀತಿಯಾಗಿತ್ತು, 2025ಕ್ಕೆ ಬಂದ ನಂತರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಮೂಲಕ ಗ್ರಾಮೀಣ ಜನರ ಬದುಕು, ಗ್ರಾಮೀಣ ಮಹಿಳೆಯರ ಬದುಕು, ಗ್ರಾಮೀಣ ಮಕ್ಕಳ ಬದುಕು ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ಕೂಡ ಆಲೋಚನೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ರೈತರ ಬದುಕನ್ನು ಹಸನ ಮಾಡಿರ್ತಕ್ಕಂಥದ್ದು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಅಂತ ಹೇಳೋಕ್ಕೆ ನನಗೆ ಈ ಸಂದರ್ಭದಲ್ಲಿ ಭಾಳ ಸಂತೋಷ ಆಗ್ತಾಯಿದೆ. ನಾನು ರೈತ ಸಂಘದ ಅಧ್ಯಕ್ಷನಾಗಿ ಸುಮಾರು ಹಳ್ಳಿಗಳನ್ನು ಹೋದಂಥ ಸಂದರ್ಭದಲ್ಲಿ ಪರಮ ಪೂಜ್ಯರ ಒಂದು ದೊಡ್ಡ ಕನಸು ರೈತರ ಬದುಕನ್ನು ಹಸನ ಮಾಡಬೇಕು. ರೈತರಿಗೆ ಈಗಾಗಲೇ 3 ವರ್ಷದ ನಂತರ ಹಿಂದೆ ಸುಮಾರು ಬೋರ್ ಕೊರೆಸ್ಬೇಕಂತಂದರೆ 1000 ಅಡಿ ಬೋರ್ ಕೊರೆಸ್ಬೇಕಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಪೂಜ್ಯರು ಈಗಾದರೆ ರೈತರ ಬದುಕು ಹಸನಾಗೋದಿಲ್ಲ, ರೈತರ ಬದುಕಿಗೆ ಒಂದು ನೆಮ್ಮದಿಯನ್ನು ಮಾಡಬೇಕು ಅಂತೇಳಿ ನಮ್ಮೂರ ಕೆರೆ ನಮ್ಮೂರ ಅಭಿವೃದ್ಧಿ ಎಂಬ ಒಂದು ಕನಸನ್ನು ಇಟ್ಕೊಂಡು ಸಾವಿರಾರು ಕೆರೆಗಳನ್ನು ಇಡೀ ರಾಜ್ಯದಲ್ಲಿ ಕೆರೆಗಳನ್ನು ಅಭಿವೃದ್ಧಿ ಮಾಡುವ ಕೆಲಸದ ನಿಟ್ಟಿನಲ್ಲಿ ಇವತ್ತು ಅಂತರ್ಜಲ 1000 ಅಡಿಗೆ ಹೋದಂಥ ಅಂತರ್ಜಲ ಇವತ್ತು ಸುಮಾರು 100-150 ಅಡಿಗೆ ಬಂದು ನಿಂತಿದೆ. ಬಹುಶಃ ಪರಮ ಪೂಜ್ಯರಿಗೆ ಈ ಒಂದು ಅಭಿನಂದನೆ ನಾವು ಈ ಸಂದರ್ಭದಲ್ಲಿ ರೈತರು ಸಲ್ಲಿಸಬೇಕಾಗ್ತದೆ. ಯಾಕೆಂತಂದರೆ ಇವತ್ತು ಸರ್ಕಾರಗಳು ಮಾಡದೇ ಇರತಕ್ಕಂಥ ಹಲವಾರು ಯೋಜನೆಗಳನ್ನು ಇವತ್ತು ಪರಮ ಪೂಜ್ಯರು ಮಾಡಿದ್ದಾರೆ. ಬರೀ ಸಾಲ ಕೊಡೋದಲ್ಲ, ಸಾಲ ತಗೊಳ್ಳೋದೇ ಅಲ್ಲ, ಆ ಒಂದು ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಇರ್ಬೋದು. ಬೇಕಾದಷ್ಟು ಇವತ್ತು ಶುದ್ಧ ಗಂಗಾ ನೀರಿನ ಯೋಜನೆ ಇರ್ಬೋದು, ಇವತ್ತು ಅಂಗನವಾಡಿ ಕಟ್ಟಡ ಇರ್ಬೋದು, ಇವತ್ತು ಸಮುದಾಯ ಭವನಗಳಿಗೆ ಚೆಕ್ಕನ್ನು ಕೊಡೋದಿರ್ಬೋದು, ಇವತ್ತು ಎಲ್ಲ ದೇವಸ್ಥಾನಕ್ಕೆ ಸಾಮೂಹಿಕವಾಗಿ ಆ ದೇವರು ಈ ದೇವರು ಅಂತೆಲ್ಲ ಎಲ್ಲ ದೇವಸ್ಥಾನಗಳು ಕೂಡ ಸಾಮೂಹಿಕವಾಗಿ ಇವತ್ತು ಕಟ್ಟಡಗಳ ನಿರ್ಮಾಣಕ್ಕೆ ಸಹಾಯಧನವನ್ನು ಕೊಡ್ತಕ್ಕಂಥದ್ದು. ಹಾಗೆ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ಕೊಡ್ತದ್ದು. ಏನು PUC ಆದ ನಂತರ ಡಿಪ್ಲೊಮೊ, ITI, MBBS, BAMS ಇಂಥ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ಕೊಡ್ತಕ್ಕಂಥ ಕೆಲಸ ಇರ್ಬೋದು, ಶೌಚಾಲಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಇರ್ಬೋದು. ಹಾಗೆ ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಈ ಸೂರಿಲ್ದೇ ಬಿಸಿಲಲ್ಲಿ ಒಣಗಬಾರ್ದು, ಮಳೆಗೆ ನೆನೆಬಾರ್ದು ಅಂತೇಳಿ ಒಂದು ಮನೆಯನ್ನು ಕಟ್ಟಿಸ್ಕೊಡೋಂಥ ಕೆಲಸವನ್ನು ಸಾವಿರಾರು ಮನೆಗಳನ್ನು ಇವತ್ತು ಕಟ್ಟಿಸಿದ್ದು ರಾಜ್ಯದಲ್ಲಿ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಅದರ ಜೊತೆಗೆ ಇವತ್ತು ಏನು ಜನಗಳು ಮಾತಾಡ್ತಿದ್ದಾರೆ ಇವತ್ತು ಯೂಟ್ಯೂಬಲ್ಲಿ, ಅದಕ್ಕೆ ಯಾರಿಗೂ ಕೂಡ ರಾಜ್ಯದ ಜನತೆ ಕಿವಿಗೊಡಬಾರ್ದು. ಅಂಥ ವಿಚಾರಕ್ಕೆ ಯಾರೂ ಕಿವಿಗೊಡದನೆಗೆ ಪೂಜ್ಯರ ಮಾಡತಕ್ಕಂಥ ಸಾಧನೆಗೆ ತಾವೆಲ್ಲರೂ ಕೂಡ ಹೆಮ್ಮೆಯನ್ನು ಪಡಬೇಕು ಅನ್ನೋ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಬಿಟ್ಟು ಹೇಳ್ತಾರೆ 10% ಬಡ್ಡಿ, ಚಕ್ರ ಬಡ್ಡಿ, ಯಾವ ಚಕ್ರದ್ದು ಇಲ್ಲ, ಯಾವ ಗಾಡಿದು ಇಲ್ಲ ಬಡ್ಡಿ. ಏನು ಒಂದು ಲಕ್ಷಕ್ಕೆ 7,000 ರೂಪಾಯಿ ಬಡ್ಡಿ ಇದೆ, ಅದು ಮಾತ್ರ ಕಟ್ಸ್ಕೊಂತಾರೆ. ಯಾವುದೋ ಬೇಕಾಬಿಟ್ಟಿ ವಿಚಾರಕ್ಕೆ ನಾವು ಯಾರೂ ಕೂಡ ತಲೆ ಕೆಡಿಸ್ಕೋಬಾರ್ದು ಅನ್ನೋ ಒಂದು ಸಂದೇಶವನ್ನು ನಾನು ಈ ಸಂದರ್ಭದಲ್ಲಿ ಎಲ್ಲ ನನ್ನ ನಾಡಿನ ರೈತ ಬಾಂಧವರಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ನಾನು ಹೇಳೋದಷ್ಟೇ, ತಾವು ಯಾರೂ ಕೂಡ ತಲೆ ಕೆಡಿಸ್ಕೋಬಾರ್ದು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಪರಮ ಪೂಜ್ಯರ ಸಾಧನೆಯನ್ನು ಇವತ್ತು ನೋಡೋಕ್ಕಾಗ್ದಲೇ ಹೊಟ್ಟೆ ಉರಿದು ಇವತ್ತು ಏನೋ ಬೇಕಾಬಿಟ್ಟು ಮಾತಾಡ್ತಿದ್ರೆ ನಾಡಿನ ಜನತೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾವು ಪರಮ ಪೂಜ್ಯರ ಜೊತೆಗೆ ಇಡೀ ರಾಜ್ಯದ ನಾಡಿನ ಜನತೆ ರೈತರು ಕೂಡ ನಾವೆಲ್ಲ ಜೊತೆಗೆ ಇದ್ದೇವೆ. ಯಾರೂ ಕೂಡ ಭಯಪಡುವಂಥ ಆತಂಕ ಪಡುವಂಥದ್ದು ಏನು ಮಾಡೋಕ್ಕೆಬಾರ್ದು. ದಯಮಾಡಿ ಸಂಸ್ಥೆಯಲ್ಲಿ ಪಡೆದಂಥ ಹಣವನ್ನು ಸಮಯಕ್ಕೆ ಸರಿಯಾಗಿ ಕಟ್ಟಿ ಮರುಪಾವತಿ ಮಾಡೋ ಕೆಲಸವನ್ನು ಮಾಡಬೇಕು. ಸಂಸ್ಥೆ ನಿರಂತರವಾಗಿ ನಮ್ಮ ಜೊತೆಗೆ ಇರುತ್ತದೆ ಸೇವೆ ಮಾಡೋದಕ್ಕೆ. ಅದು ಬಿಟ್ಟರೆ ಬೇರೆ ಏನನ್ನೂ ಕೂಡ ನೀವು ತಲೆ ಕೆಡಿಸಬಾರ್ದು. ನಮ್ಮ ನಾಡಿನ ಜನತೆ ನಿಮ್ಮ ಜೊತೆಗೆ ನಾವಿರ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾವು ಕೂಡ ಹೇಳ್ತೇವೆ. ಇವತ್ತು ಸಾವಿರಾರು ಕುಟುಂಬಗಳು ಇವತ್ತು ಬೀದಿಗೆ ಹೋದಂಥ ಸಂದರ್ಭದಲ್ಲಿ ಇವತ್ತು ನೆರವನ್ನು ಮಾಡಿ ಇವತ್ತು ಏನು ಬೇಕಾಬಿಟ್ಟು ಹೇಳ್ತಾರೆ 10% ಬಡ್ಡಿ, ಚಕ್ರ ಬಡ್ಡಿ, ಯಾವ ಚಕ್ರದ್ದು ಇಲ್ಲ, ಯಾವ ಗಾಡಿದು ಇಲ್ಲ ಬಡ್ಡಿ. ಏನು ಒಂದು ಲಕ್ಷಕ್ಕೆ 7,000 ರೂಪಾಯಿ ಬಡ್ಡಿ ಇದೆ, ಅದು ಮಾತ್ರ ಕಟ್ಸ್ಕೊಂತಾರೆ. ಯಾವುದೋ ಬೇಕಾಬಿಟ್ಟು ವಿಚಾರಕ್ಕೆ ನಾವು ಯಾರೂ ಕೂಡ ತಲೆ ಕೆಡಿಸ್ಕೋಬಾರ್ದು ಅನ್ನೋ ಒಂದು ಸಂದೇಶವನ್ನು ನಾನು ಈ ಸಂದರ್ಭದಲ್ಲಿ ಎಲ್ಲ ನನ್ನ ನಾಡಿನ ರೈತ ಬಾಂಧವರಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ನಾನು ಹೇಳೋದಷ್ಟೇ, ತಾವು ಯಾರೂ ಕೂಡ ತಲೆ ಕೆಡಿಸ್ಕೋಬಾರ್ದು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.